ಅಮ್ಮ ತಿಂದೆ ಅಲ್ವಾ? ಅಂಕಲ್ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಮತ್ತೆ ಇದನ್ನ ತಗೊಂಡ ಯಾರಿಗೆ ಕೊಡ್ತೀಯ ಈಗ? ಅಪ್ಪ ಅಮ್ಮಂಗ್ ಕೊಡ್ತೇನೆ. ಸರಿ. ಫಸ್ಟ್ ಟೈಮ್ ತಿಂದಿದ್ದು ತಿಂದಿದ್ದೆ. ಹೆಂಗಿತ್ತು? ಹೆಂಗ ಅನ್ಸ್ತು? ಸೂಪರ್ ಆಗಿತ್ತು. ಮನೆಗೆ ಹೋದ್ಮೇಲೆ ಮಾಡಿಸ್ತೀಯ ಅಮ್ಮನ ಕೈಲಿ? ಮಾಡಿಸ್ತೀನಿ. ನಿಜವಾಗ್ಲೂ ಮಾಡಿಸ್ತೀನಿ. ಆಯ್ತು ಮಾಡಿ. ಯಾವ ತರ ಬನ್ನಿ ಗೆಳೆಯರೆ, ಮಾವಿನ ಹಣ್ಣಿನ ಟಿಕ್ಕಿ ಪುರಿ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಮೊದ್ಲಿಗೆ ಕ್ಯಾರೆಟ್, ನಿಂಬೆ ಹಣ್ಣು, ಮತ್ತೆ ಈಗ ಯಾವ ತರ ಮಾಡೋದು ನೋಡೋಣ. ಮೊದ್ಲಿಗೆ ಏನಿದು? ಕ್ಯಾರೆಟ್ ಹಾಕಣ. ಮತ್ತೆ ಮಾವಿನ ಹಣ್ಣಿಂದು ಸ್ವಲ್ಪ ಎಲ್ಲ ರುಬ್ಬಿದೀವಿ. ಇದಕ್ಕೆ ತಿಂದು ನೋಡು ಹೇಗಿದೆ ಅಂತ ಹೇಳು. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಬನ್ನಿ ಈಗ ಮಾವಿನ ಹಣ್ಣು ಸೀಸನು. ಮಾವಿನ ಹಣ್ಣು ಬಳಸಿ ಒಂದು ಟಿಕ್ಕಿ ಪುರಿ ಮಾಡೋಣ. ಟಿಕ್ಕಿ ಪುರಿ ಮಾಡೋದಕ್ಕೆ ಏನೇನ್ ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಯಾವ ತರ ಮಾಡೋದು ಮಾವಿನ ಹಣ್ಣಿನ ಟಿಕ್ಕಿ ಪುರಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಆಪಲ್ ಅನ್ನು ಕಟ್ ಮಾಡಬೇಕು. ಇದು ಮುಂಚೆನೆ ತೊಳೆದಿಟ್ಟಿರೋದು. ಇದನ್ನ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ತೀವಲ್ಲ ಆ ತರ ಸಣ್ಣದಾಗಿ ಕಟ್ ಮಾಡ್ಬೇಕು. ನೋಡಿ ಸ್ನೇಹಿತರೆ, ಈ ತರ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ತೀವಿ ಅದೇ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಈಗ ಆಪಲ್ ಕಟ್ ಮಾಡಿ ಆಗಿದೆ. ದಾಳಿಂಬೆ ಹಣ್ಣು ಬಿಡಿಸೋಣ. ದಾಳಿಂಬೆ ಹಣ್ಣು ಕೂಡ ಬಿಡಿಸ್ಕೊಳ್ಳೋಣ. ದಾಳಿಂಬೆ ಹಣ್ಣು ಸರಿಯಾಗಿ ಹಣ್ಣೆ ಆಗಿಲ್ಲ, ನೋಡಕ್ ಮಾತ್ರ ಕಲರ್ ಆಗಿದೆ. ನೋಡಿ ಸ್ನೇಹಿತರೆ, ನೋಡೋದಿಕ್ ಮಾತ್ರ ಎಷ್ಟು ರೆಡ್ ಆಗಿದೆ, ಒಳಗಡೆ ಮಾತ್ರ ಹಣ್ಣೆ ಆಗಿಲ್ಲ. ಏನ್ ಮಾಡೋದು, ಬೇರೆ ವಿಧಿ ಇಲ್ಲ, ಇರೋದೇ ಒಂದಿದು, ಅದರಲ್ಲೇ ಮಾಡೋಣ. ನೋಡ್ಬೋದು ಬಿಡಿಸಿದಾಗಿದೆ. ನೋಡಿ ಸ್ನೇಹಿತರೆ, ಈ ತರ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರ್ಗೆ ಈ ಒಳಗಡೆ ಏನ್ ಪಲ್ಪ್ ಇದೆ ಅದು ಮಾತ್ರ ಅದಕ್ಕೆ ಹಾಕಿ. ನೋಡಿ ಸ್ನೇಹಿತರೆ, ಈ ಮಾವಿನ ಹಣ್ಣಿನ ಒಳಗಡೆ ಪಲ್ಪನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿದೆ. ಇದಕ್ಕೊಂದು 2.5 ಸ್ಪೂನ್ ಅಷ್ಟು ಬೆಲ್ಲ ಹಾಕಿದೆ. ಇದನ್ನ ಈಗ ಗ್ರೈಂಡ್ ಮಾಡೋಣ. ಯಾವುದೇ ರೀತಿ ನೀರು ಹಾಕೋದ್ ಬೇಡ. ನೋಡಿ ಈ ತರ ಬಂದಿದ್ರೆ ಸಾಕು, ಇಷ್ಟು ಗಟ್ಟಿ ಇದ್ರೆ ಸಾಕು. ಯಾವುದೇ ರೀತಿ ನೀರು ಹಾಕೋದ್ ಬೇಡ. ಬನ್ನಿ ಈಗ ಯಾವ ತರ ಮಾಡೋದು ನೋಡೋಣ. ಬನ್ನಿ ಸ್ನೇಹಿತರೆ, ನೋಡಿ ಈ ತರ ಟೇಸ್ಟ್ ಆಗಿದ್ರೆ ಸಾಕು. ನೋಡಿ ಇಷ್ಟಿದ್ರೆ ಸಾಕು. ಬನ್ನಿ ಈಗ ಯಾವ ತರ ಮಾಡೋದು ನೋಡೋಣ. ಮೇಘನ, ಸ್ಕೂಲ್ ಮುಗೀತಿನಮ್ಮ? ಅಂಕಲ್ ಮುಗೀತು. ಎಷ್ಟನೇ ಕ್ಲಾಸ್ ಈಗ? 7th. ಹೌದಾ? ನಮ್ಮ ಅಂಗಡಿಗೆ ಏನ್ ಇಷ್ಟ ನಿನ್ಗೆ? ಟಿಕ್ಕಿ ಪುರಿ. ಮಾವಿನ ಹಣ್ಣು ಇಷ್ಟ ಇಲ್ವಾ? ಇಷ್ಟ ಅಂಕಲ್. ಮತ್ತೆ ಮಾವಿನ ಹಣ್ಣಲ್ಲಿ ಟಿಕ್ಕಿ ಪುರಿ ಮಾಡ್ಕೊಡ್ತೀನಿ, ತಿಂತೀಯಾ? ಅಂಕಲ್. ಹೇಗಿದೆ ಅಂತ ಹೇಳ್ಬೇಕು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಸರಿ, ಯಾವ ಮೇಘನ ಮತ್ತೆ ಈಗ ಯಾವ ತರ ಮಾಡೋದು ನೋಡೋಣ. ಮೊದ್ಲಿಗೆ ಏನಿದು?
ಕ್ಯಾರೆಟ್. ಕ್ಯಾರೆಟ್ ಹಾಕನಾ? ಹ್ಮ್ ಕ್ಯಾರೆಟ್ ಇಷ್ಟ ನಿನಗೆ? ಮನೇಲಿ ತಿಂತೀಯ ಇಲ್ವಾ? ತಿಂತೀನಿ. ಇದೇನು ಒಳ್ಳೇದು? ಕಣ್ಣಿಗೆ. ಇದು ಕೊಬ್ಬರಿ. ಕೊಬ್ಬರಿ ಎಲ್ಲ ಕಾಯ್ತದೆ, ಹಸಿಕಾಯಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮತ್ತೆ ಇದು ಮಸಾಲೆ ಕಡಲೆ ಬೀಜ ಅಂದ್ರೆ ಕಾಂಗ್ರೆಸ್ ಕಡಲೆ ಬೀಜ. ಇದೇನು ಇದ್ರಲ್ಲಿ ಏನು ಸಿಗುತ್ತೆ ಜಾಸ್ತಿ ಹೇಳು? ಪ್ರೋಟೀನ್ ಹಾಕಿದೀವಿ. ದಾಳಿಂಬೆ ಹಣ್ಣು, ಅಲಿಮೆಂಟ್ ತಿಂತೀಯ ಇಲ್ವಾ ಜಾಸ್ತಿ ಹಾಕಕ್ಕೆ? ಮತ್ತೆ ಸಣ್ಣ ಕಟ್ ಮಾಡಿರೋ ಆಪಲ್. ಸ್ಕೂಲಾಗೆಲ್ಲ ಹೇಳ್ತಾರ ಎಲ್ಲ ತಿನ್ಬೇಕು ಅಂತ. ಹೇಳ್ತಾರೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ನಿನ್ ಖಾರ ಜಾಸ್ತಿ ಅಲ್ವಾ? ಖಾರ ಜಾಸ್ತಿ ತಿಂದೆ ಯಾವತ್ತು? ಅವನಿಗೆ ತಿಕ್ಕಿಬ್ರು ತಿನ್ನೋದಿಲ್ಲ. ಸ್ವೀಟ್ ಜಾಸ್ತಿ ಅಲ್ವಾ? ಸ್ವೀಟ್ ಹಾಕಿದೀನಿ. ಖಾರ ಸ್ವಲ್ಪ ಲೈಟ್ ಆಗಿ ಟೇಸ್ಟ್ಗೆ ಅಷ್ಟೇ. ಮಾವಿನ ಹಣ್ಣು ಸಿಹಿ ಇರುತ್ತಲ್ಲ, ಲೆವೆಲ್ ಆಗ್ಲಿ ಅಂತ. ಮತ್ತೆ ನಿಂಬೆ ಹಣ್ಣು ಒಂದ್ 2 ಡ್ರಾಪ್. ನಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ದಿನ ತಿನ್ಬೇಕು. ಇದು ಚಾಟ್ ಮಸಾಲ. ಇದನ್ನ ಮಿಕ್ಸ್ ಮಾಡೋಣ. ಈಗ ಪುರಿ ಒಳಗೆ ಇದನ್ನ ಒಳಗಡೆ ಫಿಲ್ ಮಾಡೋಣ. ಮತ್ತೆ ಮಾವಿನ ಹಣ್ಣಿಂದು ಸ್ವಲ್ಪ ಎಲ್ಲ ರುಬ್ಬಿದೀವಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀವಿ. ಮತ್ತೆ ಉಳಿದಿತ್ತಲ್ಲ ಮಸಾಲೆ ಸ್ವಲ್ಪ ಮೇಲೆ. ಮತ್ತೆ ಲೈಲಾನ್ ಸೇವು. ತಿಂದು ನೋಡು ಹೇಗಿದೆ ಅಂತ ಹೇಳು. ಈಗ ಹೇಳ್ಬೇಕು, ಏನ್ ಕಮ್ಮಿ ಆಗಿದೆ ಏನ್ ಜಾಸ್ತಿ ಆಗಿದೆ? ನಂಗೆ ಗೊತ್ತಾಗಲ್ಲ. ಚೆನ್ನಾಗಿದೆ. ಅಲ್ಲ ಸ್ವೀಟ್ ಜಾಸ್ತಿ ಆಗೈತೆ ಇಲ್ವಾ ಅಂತ? ಇಲ್ಲ, ಕರೆಕ್ಟ್ ಆಗಿದೆ. ಸ್ವೀಟ್ ಜಾಸ್ತಿ ಆಗೈತಾ ಕಮ್ಮಿ ಆಗೈತಾ? ಅಮ್ಮ ಒಂದ್ ಕೊಡು, ಅಮ್ಮ ಒಂದ್ ಪೀಸ್ ಕೊಡು. ಅಮ್ಮ ತಿಂದೆ ಅಲ್ವಾ? ಅಂಕಲ್ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಮತ್ತೆ ಇದನ್ನ ತಗೊಂಡ ಯಾರಿಗೆ ಕೊಡ್ತೀಯ ಈಗ? ಅಪ್ಪ ಅಮ್ಮಂಗ್ ಕೊಡ್ತೇನೆ. ಸರಿ. ಚೆನ್ನಾಗಿದೆ ಏನಂತ ಹೇಳ್ತೀಯ? ಹೇಳು, ಏನ್ ಹೇಳ್ತೀಯ? ಚೆನ್ನಾಗಿತ್ತು? ಇದ್ರ ಬಗ್ಗೆ ಏನ್ ಹೇಳ್ತೀಯ? ಹೊಸ ತರ ತಿಂದಿದಲ್ವಾ? ಇದೇ ಫಸ್ಟ್ ಟೈಮ್ ತಿಂದಿದ್ದು. ಹೆಂಗಿತ್ತು? ಹೆಂಗ ಅನ್ಸ್ತು? ಸೂಪರ್ ಆಗಿತ್ತು. ಮನೆಗೆ ಹೋದ್ಮೇಲೆ ಮಾಡಿಸ್ತೀಯ ಅಮ್ಮನ ಕೈಲಿ? ನಿಜವಾಗ್ಲೂ? ನಿಜವಾಗ್ಲೂ ಆಯ್ತು, ಮಾಡಿ ಯಾವ ತರ ಇತ್ತು ಅಂತ ಬಂದ್ ಇನ್ನೊಂದ್ಸತಿ ಮಾಡಿ ಹೇಳ್ಬೇಕು, ಆಯ್ತಾ? ಥ್ಯಾಂಕ್ ಯು. ವೆಲ್ಕಮ್. ನೋಡಿ ಸ್ನೇಹಿತರೆ, ಮಾವಿನ ಹಣ್ಣಿನ ಟಿಕ್ಕಿ ಯಾವ ತರ ಮಾಡೋದು ನೋಡಿದೀರಾ? ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ನೋಡಿ ಸ್ನೇಹಿತರೆ, ಪ್ರತಿ ಕ್ಷಣವನ್ನು ಆನಂದಿಸಿ, ಏಕೆಂದರೆ ಸಾವು ನಿರೀಕ್ಷಿತ ಅಲ್ಲ, ಅನಿರೀಕ್ಷಿತ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.